1 ಶತಮಾನಗಳಿಂದ ಪಲ್ಲಕ್ಕಿ ಉತ್ಸವವನ್ನು ಜರುಗಿಸುತ್ತಾ ಬಂದಿದ್ದಾರೆ. ಈ ಒಂದು ನದಿಯ ದಂಡೆ ಮೇಲೆ ದೀಪಾವಳಿ ಪಾಡ್ಯ ದಿನದಂದು ಇಲ್ಲಿ ಆಗಮಿಸಿ ಭಕ್ತರು ಕೊನೆಯ ದಿನವಾದ ಇಂದು 29/12/2023 ಸುಮಾರು 2 ತಿಂಗಳ ಕಾಲ ಈ ಒಂದು ದೇವಿಯ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಕೊನೆಯ ದಿನವಾದ ಇಂದು ಯಾವ ರೀತಿಯಾಗಿ ಪೂಜಾ ಆಚರಣೆ ಅನ್ನ ಸಂತರ್ಪಣೆ ಬಂದಂಥ ಭಕ್ತರು ಏನು ಹೇಳ್ತಾರೆ ಎಂಬುದನ್ನು ಬನ್ನಿ ನೋಡೋಣ ವೀಕ್ಷಕರೇ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಬೈಲಹೊಂಗಲ ತಾಲೂಕಿನ ನಯಾನಗರ ಗ್ರಾಮದ ಮಲಪ್ರಭಾ ನದಿ ದಂಡೆಯ ಮೇಲೆ 1 ತಿಂಗಳುಗಳ ಕಾಲ ಗೋಕಾಕ್ ತಾಲೂಕಿನ ಮಧುವಾಲ್ ಗ್ರಾಮದ 3 ಮುಖ ದೇವಿ, ದುರ್ಗಾದೇವಿ, ಜೈ ಹನುಮಾನ, ಇರ್ಲೆಪ್ಪ ದೇವರುಗಳು ಬಂದು ನೆಲೆಸಿರುತ್ತಾರೆ. ಈ ಒಂದು ದೇವರುಗಳ ವಿಶೇಷತೆ ಏನೆಂದರೆ ದೇವರಿಗೆ ಬರುವಂಥ ಭಕ್ತಾದಿಗಳು ತಾವು ಬೇಡಿಕೊಂಡ ಎಲ್ಲ ಹರಕೆಗಳು ಫಲಿಸುತ್ತವೆ ಮತ್ತು ಮಕ್ಕಳಾಗದವರಿಗೆ ಇಲ್ಲಿ ಉಡಿಯನ್ನು ತುಂಬುವ ಕಾರ್ಯಕ್ರಮವೂ ಕೂಡ ನಡೆಯುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ ಈ ದೇವರಿಗೆ ಬೇಡಿಕೊಂಡರೆ ಬಹುಬೇಗನೆ ಪರಿಹಾರವಾಗುತ್ತದೆ. ನಾನಾ ರೀತಿಯ ಸಮಸ್ಯೆಗಳು ಪರಿಹಾರವಾಗಲೆಂದೇ ಭಕ್ತಾದಿಗಳು ಹರಕೆಯನ್ನು ಹೊರುತ್ತಾರೆ. ಕಿತ್ತೂರ ಚೆನ್ನಮ್ಮನಂತ ಸೊಸೀರಬೇಕು ಕುಡಿಸಿನವ ಕೊಂದಾಕಿ ಕೆಳಗಪ್ಪ ಬ್ರಿಟಿಷರ ಕೊಂದಾಕಿ ಹೇಮರಾಜಿ ಮಲ್ಲಮ್ಮನಂತ ಸೊಸೀರಬೇಕು ಮಲ್ಲಯ್ಯ ಒಳಗಾಕಿ ಮುಕ್ತಿ ಅಂತ ಬೇಕು ಬರದಾವ ಕೇಳರಿ ರಾಮನ ಬರದಾವ ಸತ್ಯನ ಬರ್ತಾನ ಬ್ಯಾಡ ಮಲ್ಲಯ್ಯ ಗೆಳಗಾಕಿ ಮಾಂಗಿಯ ಅಲ್ಲಿಂದ ನಡ್ಕೊಂತ ಬಂದು ದೇವರ ಹೊತ್ಕೊಂಡ ಇಲ್ಲಿ 1.5 ತಿಂಗಳಾತ್ ನಾವು ಇಲ್ಲೇ ಉಳಿದ್ದೀವ್ರಿ. ಮತ್ತು ಇದರಂತಿ ವರ್ಷ ಇಲ್ಲೇ 100 ವರ್ಷ ಆಗಿರ್ಬೇಕು ನಾವು ಬರಕೈತಿ. ಈಗಂತ ದ್ವಾರದಾಗೈತಿ ಮಲ್ಪುರಿ ಮಲ್ಲವ 3 ಮಕ್ಕಳು ನಡೆಸಿದಾರು. ಮತ್ತು ಎಲ್ಲ ಭಕ್ತರು ಊಟಕ್ಕೆ ಬರ್ತಾರೋ ಎಲ್ಲರೂ ಹಿಂಗೆ ನಡೆಸ್ಕೊಂಡು ಹೊಂಟಿದ್ವು. ಪ್ರತಿ ವರ್ಷ ನಾವು
ವರ್ಷ ದೀಪಾವಳಿ ಊರಿಗೆ ಬರ್ತಾರೆ. ದೀಪಾವಳಿ ಮಾಡ್ಕೊಂಡು ಮತ್ತು ಹೊಳ್ಳಿ ಹೋಗುದ 1.5 ತಿಂಗಳಾಗಿದ್ರೆ ಊಟ ವರ್ಷ ಏನಂದ್ರೆ 20-30 ಇರ್ತಾವೆ. ಈ ವರ್ಷ 50 ಊಟ ಇದ್ದಾರೆ. ವರ್ಷ ದಿನ ಒಬ್ಬೊಬ್ರದ್ದು ಊಟ ಭಕ್ತರದ ಮಕ್ಕಳದ ಅವ್ರದ ನೌಕರಿ ಅವ್ರದ ಮತ್ತು ನೌಕರಿ ಮಕ್ಕಳದಿದ್ದು ಮತ್ತು ನೌಕರಿಯಲ್ಲಿ ಮತ್ತು ಹೊಲ ಮನೆ ಏನಾರೇ ಅಂತ ನಮ್ಮ ಜಗಳ ಇದ್ರು ಅವು ಹೇಳಿದ್ರೆ ಎಲ್ಲ ಅವ್ರ ಬೇಡಿಕೆಯಿಂದ ಖುಷಿ ಆಗೋಲ್ಲ. ಅಮ್ಮ ಹೇಳ್ತಾಳ. ಮತ್ತು ನಮ್ಮ ಲಕ್ಕಪ್ಪ ದೇವರೇಶಿದಾನು ಅವನ ಏನು ನುಡಿ ಹಾಕೈತೆ ಅದರಂತೆ ಎಲ್ಲರೂ ಹೇಳ್ತಾರೋ ಅದರಂತೆ ಎಲ್ಲ ಇದು ಹಾಕೈತಿ. ಅದಕ್ಕಾಗಿ ಊಟ ಮುಗಿಸೋನಿಗೆ ಈಗ ಎಲ್ಲ ಊರು ಭಕ್ತರೆಲ್ಲ ಬಂದರು. ಇವತ್ತು ಕಡಿ ದಿವಸ ಐತಿ ನಮ್ಮದ. ಎಲ್ಲರೂ ಭಕ್ತರು ಬಂದು ಉಳಿ ತುಂಬಿಕೊಂಡು ಹೋಗಿ ಇವತ್ತು ಮತ್ತು ಮುಂದಿನ ವರ್ಷ ಅಂದರೆ ಇದಕ್ಕಿಂತ ಹೆಚ್ಚು ಮಂದಿ ಬರ್ತಾರೋ. ಅದರಿಂದ ನಾವು ಎಲ್ಲ ಹೊಂದ್ಕೊಂಡು ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ರೀ. ದೇವರೇ ನಮಗೆ ಈಗ ವರ್ಷ ಹಿಂಗೆ ನಾವು ಸತತ ನಾವು ನಮ್ಮ ಅಜ್ಜ ಮುತ್ತವ್ರ ಕಾಲದಿಂದ ಬಂದದ್ದು ಐತಿರದ. ನಾವು ಸಣ್ಣಗಿದ್ದು ನಾವು ಬಂದ್ಕೋತದು ಎಲ್ಲ ಇವತ್ತು ಎಲ್ಲ ಹಿಂಗೆ ಆಗತೈತ್ರಿ. ನಮ್ಮ ದೇವರೇ ಸೇರಿ ನುಡಿ ಖುಷಿ ಆಗೋದಿಲ್ಲ. ಮತ್ತು ನಮ್ಮ ಭಕ್ತ ಈಗ ಅಯ್ಯಪ್ಪ ನಮ್ಮ ಭಕ್ತಿಯಿಂದ ಕಡಿ ಊಟ ಅವಂದು ಐತ್ರಿ. ಗಿರ್ನಟ್ಟಿದ ಅವಂದು 3 ವರ್ಷ ನಂಬರ್ ಎಲ್ಲರೂ ಆಶೀರ್ವಾದದಿಂದ ಎಲ್ಲರೂ ಭಕ್ತರು ಬಂದು ಆಶೀರ್ವಾದ ಮಾಡ್ಕೊಂಡು ಹೋಗ್ತಾರು. ಹಲೋ, ಈಗ ಹಲವು ಸುಮಾರು ವರ್ಷಗಳಿಂದ ನಮ್ಮ ಪೂರ್ವಜರ ಕಾಲದಿಂದಲೂ ಇಲ್ಲಿ ಹೊಳಿ ಮೇಲ ಏನ ಭಕ್ತರು ಬೇಡಿಕೋತಾರಲ್ಲ ಅವರ ಇಷ್ಟಾರ್ಥವನ್ನ ನಮ್ಮ 3 ಮುಖದ ದೇವಿ ಹಾಗೂ ದುರ್ಗಾದೇವಿ ಹಾಗೂ ಇದೆಲ್ಲಪ್ಪ ಹನುಮಂತ ದೇವರ ಇವರೆಲ್ಲ ಕೃಪಾ ಆಶೀರ್ವಾದದಿಂದ ಇಲ್ಲಿ ಹೊಳೆಮ್ಮನ ಸ್ಥಾನದಲ್ಲಿ ಏನು ಬೇಡ್ಕೋತಾರಲ್ಲ ಭಕ್ತರ ಅದೆಲ್ಲ ಈಡೇರಿಸ್ಕೋತಾರ. ನಮ್ಮ ಪೂರ್ವಜರಿಂದ ಹಿರಿಯರು ನಡೆಸ್ಕೊತ ಬಂದಾರ. ಇಲ್ಲಿ ಯಾವ ಭಕ್ತಾದಿಗಳು ನಾವು ಏನು ಬೇಡ್ಕೋತಲ್ಲ ಅದು ಇಷ್ಟಾರ್ಥ ಎಲ್ಲ ನೆರವೇರ್ತೈತೆ ಅಂತೇಳಿ ಅವರವರ ಇಚ್ಛಾನುಸಾರ ಯಾರ ಕಡಿ ಊಟ ಯಾರ ಸಾಯಂಕಾಲ ಊಟ ಇದು ಹಲವಾರು ದಿನಗಳಿಂದ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಮಧುಮಾರ ಗ್ರಾಮದ ಹಿರಿಯರು ಹಾಗೂ ಎಲ್ಲರೂ ಕೂಡಿಕೊಂಡ ಇಲ್ಲಿ ಭಕ್ತರ ಆಸೆಯನ್ನ ಈಡೇರಿಸಿ ಅವರವರ ಇಚ್ಛಾನುಸಾರ ಅವ್ರು ಏನು ಬೇಡ್ತಾರಲ್ಲ ಅವರ ಬೇಡ್ಕೊಂಡಿರ್ತಾರ ಅದನ್ನೆಲ್ಲರಿಗೂ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ನಮ್ಮ ಹಿರಿಯರು. ದೇವರ ಕಡಿ ಊಟ ನಾವು ಬೇಡ್ಕೊಂಡಿದ್ದು 3 ವರ್ಷದಿಂದ ನಂಬರ್ ಸಿಕ್ಕಿತ್ತು. ಈ ವರ್ಷ ನಮಗೂ ಸಿಕ್ಕೈತಿ. ಅದರಂತೆ ನಮ್ಮ ಹಿರಿಯರೆಲ್ಲರೂ ನಮಗೆ ಕಡಿ ಊಟ ಮಾಡಕ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ನಮಗೆ ತಾಯಿ ಒಂದು ಅನುಗ್ರಹನ ಕೃಪಿಸಿದ್ದಾರೆ ಅಂತೇಳಿ 5-6 ಸಾವಿರ ಮಂದಿ ಕನಿಷ್ಠ ಒಂದು 5-6 ಸಾವಿರ ಮಂದಿ ಆದರೂ ಕಡೆ ದಿವಸ ಇಲ್ಲಿ ಸೇರಿರ್ತಾರ. ದೇವಿ ಅವರೆಲ್ಲರ ಕೃಪೆಗೆ ಪಾತ್ರರಾಗಿರ್ತಾರ. ನಾವು ಆಕೆಗೆ ಚಿರಋಣಿ ಆಗ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.